ಸ್ನೇಹಿತರೆ, ಬೆಳೆ ವಿಮೆ ಕಟ್ಟೋದು ಹೇಗೆ? ನಮ್ಮ ಏರಿಯಾದಲ್ಲಿ ಯಾವ ಬೆಳೆಗೆ ಅಧಿಸೂಚನೆ ಹೊರಡಿಸಿರ್ತಾರೆ, ಇಂಥ ಬೆಳೆಗೆ ಬೆಳೆ ವಿಮೆ ನಾವು ಕೊಡ್ತೀವಿ ಅಂತ ಸರ್ಕಾರ ಅಧಿಸೂಚನೆ ಹೊರಡಿಸಿರುತ್ತೆ. ಮತ್ತು ಕಟ್ಟಿದ ನಂತರದ ಪ್ರೊಸೀಜರ್ಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾಹಿತಿ ಇಷ್ಟ ಆದರೆ ಬೇರೆ ರೈತರಿಗೂ ಸಹ ಶೇರ್ ಮಾಡಿ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಸರ್ಕಾರದ ಬಳಿ ಒಂದು ಡಾಟಾ ಇರುತ್ತೆ, ಒಂದು ಇಷ್ಟು ವರ್ಷದ ದತ್ತಾಂಶ ಅದರ ಬಳಿ ಇರುತ್ತೆ. ಅಂದರೆ ಯಾವ ಏರಿಯಾದಲ್ಲಿ ಯಾವ ಬೆಳೆಯನ್ನು ಜಾಸ್ತಿ ಬೆಳೀತಾರೆ ಅಂತ. ಹಂಗಿದ್ದಾಗ ಸರ್ಕಾರ ಒಂದು ನಿಗದಿಪಡಿಸುತ್ತೆ. ಈಗ ಉದಾಹರಣೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಲ್ಲಿ ಟೊಮೊಟೊ ಜಾಸ್ತಿ ಬೆಳೀತಾರೆ ಅಂತ ಇರುತ್ತೆ. ಆವಾಗ ಟೊಮೊಟೊ ಜಾಸ್ತಿ ಬೆಳೆಯೋಂಥ ಏರಿಯಾ ಚಿತ್ರದುರ್ಗದ ಚಳ್ಳಕೆರೆ ಭಾಗದಲ್ಲಿ ಯಾವ ಹೋಬಳಿ ಅಂತ ನೋಡ್ತಾರೆ. ಇಂಥ ಹೋಬಳಿ ಕಸಬಾ ಹೋಬಳಿ ಮತ್ತು ಪರಶುರಾಂಪುರ ಹೋಬಳಿ, ತಳುಕು ಹೋಬಳಿ. ಈ ಹೋಬಳಿಗೆ ಟೊಮೊಟೊ ಬೆಳೆಗೆ ನಿಗದಿ ಮಾಡ್ತಾರೆ ಬೆಳೆ ವಿಮೆಯನ್ನು. ಅಂದರೆ ಅದೊಂದೇ ಬೆಳೆಗೆ ಮಾಡಲ್ಲ, ಅಟ್ಲೀಸ್ಟ್ ಒಂದು ಬೆಳೆ 2 ಬೆಳೆಗೆ ಮಾಡ್ತಾರೆ. ಮತ್ತು ಅದರ ಜೊತೆಗೆ ಈರುಳ್ಳಿನೂ ಬೆಳೀತಾರೆ ಚಳ್ಳಕೆರೆ ಭಾಗದ ಸೈಡು. ಹೀಗೆ ಚಿತ್ರದುರ್ಗಕ್ಕೆ ಬರೋ ದಾರಿ ಏನಿದೆಯೋ ಆ ಭಾಗದ ಸೈಡೆಲ್ಲ ಈರುಳ್ಳಿ ಜಾಸ್ತಿ ಬೆಳೀತಾರೆ. ಮತ್ತು ಚಳ್ಳಕೆರೆಯಿಂದ ಆ ಕಡೆಗೆಲ್ಲ ಟೊಮೊಟೊ ಜಾಸ್ತಿ ಬೆಳೀತಾ ಇರ್ತಾರೆ. ಆವಾಗ ಕೃಷಿ ಅಧಿಕಾರಿಗಳು ಈ ಭಾಗದಲ್ಲಿ ಟೊಮೊಟೊ ಈರುಳ್ಳಿ ಜಾಸ್ತಿ ಬೆಳೀತಾರೆ ಅಂತ ನಿಗದಿಪಡಿಸುತ್ತೆ ಬೆಳೆ ವಿಮೆಗೆ. ಇಂತಿಂಥ ಬೆಳೆಯನ್ನು ಈ ಬೆಳೆ ವಿಮೆ ವ್ಯಾಪ್ತಿಯಲ್ಲಿ ತರಬಹುದು ಅಂತ ಕೃಷಿ ಅಧಿಕಾರಿಗಳು ನಿಗದಿಪಡಿಸ್ತಾರೆ. ಈಗ ಅಧಿಸೂಚಿಸಿರೋಂಥ ಬೆಳೆ ಏನಿದೆಯೋ ಅದನ್ನು ಬಿಟ್ಟು ನಾವು ಬೇರೆದಕ್ಕೆ ಇನ್ಶೂರೆನ್ಸನ್ನು ಕಟ್ಟಕ್ಕೆ ಬರೋದಿಲ್ಲ. ಯಾಕೆಂತಂದರೆ ಈ ಸರ್ಕಾರ ಅಧಿಕಾರಿಗಳು ಪ್ರತಿಯೊಂದನ್ನು ಸಹ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ರ್ಯಾಂಡಮಾಗೆ ಈ ಏರಿಯಾದಲ್ಲಿ ಟೊಮೊಟೊಗೆ ಇನ್ಶೂರೆನ್ಸು, ಟೊಮೊಟೊ ಹಾಕಿರೋಂಥ ಯಾರೇ ಆಗಿರಲಿ ಇನ್ಶೂರೆನ್ಸನ್ನು ನಾವು ಮಾಡಿಸಿದ್ದೇ ಆದರೆ 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಇಷ್ಟು ಅಮೌಂಟು ಅಂತ ಫಿಕ್ಸ್ ಮಾಡಿರುತ್ತೆ. ಅಂದರೆ ನಮ್ಮದು 1 ಎಕರೆ ಇದ್ದರೆ ಈಗ ಅದರಲ್ಲಿ ಈಗ ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಅಮೌಂಟ್ ಬರುತ್ತೆ. ನಾವು ಅಷ್ಟನ್ನು ಕಟ್ಟಿ ಆದ ನಂತರ ಈ ಗ್ರಾಮ ಸಹಾಯಕರು ಅಂತ ಏನಿದ್ದಾರೋ ಯಾವುದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅವರು ಮತ್ತು ವಿಲೇಜ್ ಅಕೌಂಟೆಂಟು ಅವರು ಮತ್ತು ಅಥವಾ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಅವ್ರು ಯಾರಾದರೂ ಬಂದು ನಾವು ಇನ್ಶೂರೆನ್ಸ್ ಏನು ಕಟ್ಟಿರ್ತೀವೋ ಅಮೌಂಟು ಕಟ್ಟಬೇಕಾರಾಗ ಏನು ಅವಶ್ಯಕತೆ ಇರೋದಿಲ್ಲ. ನಾವು GPS ಮಾಡಿಸೋದು ಅದೆಲ್ಲ ಕಟ್ಟೋಂಥ ಟೈಮಲ್ಲಿ ಹೋಗಿ ಕಟ್ಟಿ ಬರ್ಬೋದು. ಕಟ್ಟಿದ ನಂತರ ಅವರಿಗೆ ಒಂದು ಮಾಹಿತಿ ಹೋಗುತ್ತೆ, ಯಾರೆಲ್ಲ ಈ ಉದಾಹರಣೆ ಹೇಳ್ತಿದ್ದೀನಿ ಅಷ್ಟೇ, ಯಾರೆಲ್ಲ ಈ ಟೊಮೊಟೊ ಬೆಳೆಗೆ ವಿಮೆ ಪಾವತಿ ಮಾಡಿದ್ದಾರೆ ಅಂತ ಅವ್ರಿಗೆ ಒಂದು ದತ್ತಾಂಶ ಸಿಗುತ್ತಾ. ಅದನ್ನು ತಗೊಂಡು ಬಂದು ನಮ್ಮ ಏರಿಯಾಗಳಲ್ಲಿ ಯಾರು ಸಂಬಂಧಪಡ್ತಾರೋ ಅವರು ಬಂದು ಸರ್ವೆ ಮಾಡ್ತಾರೆ. ಇವರು ಅರ್ಜಿ ಹಾಕಿದ್ರು, ಇದು ನಿಜವಾಗಿಯೂ ಸಹ ಇವರು ಬೆಳೆದಿದ್ದಾರಾ, ಮತ್ತು ಅರ್ಜಿನಲ್ಲಿ ಈಗ ಉದಾಹರಣೆ 3 ಎಕರೆ ಪಾಣಿ ಇರುತ್ತೆ ಅಂತ ಇಟ್ಕೊಳ್ರಿ. ಬೆಳೆ ವಿಮೆ ಕಟ್ಬೇಕಾರಾಗ 3 ಎಕರೆಗೂ ಕಟ್ಟಿರ್ತೀರ, 1 ಎಕರೆಗೆ ಇಷ್ಟು ಅಂತ 3 ಎಕರೆಗೆ ಕಟ್ಟಿರ್ತೀರ. ಅವರು ಬಂದು ನೋಡ್ತಾರೆ, ಇವರು ಬೆಳೆ ವಿಮೆ 3 ಎಕರೆಗೆ ಕಟ್ಟಿದ್ರು, ಆದರೆ 3 ಎಕರೆಗೂ ಸಹ ಇವರು ಬೆಳೆ ಬೆಳೆದಿದ್ದಾರಾ ಅಥವಾ ಕಡಿಮೆ ಬೆಳೆದಿದ್ದಾರಾ ಅಂತ. ಅದನ್ನು ನೋಡಿ ಅವರು ವೆರಿಫೈ ಮಾಡಿ ಸಬ್ಮಿಟ್ ಮಾಡ್ತಾರೆ. ಇವರು ಇಷ್ಟು ಎಕರೆ ಬೆಳೆದಿದ್ದಾರೆ ಅಥವಾ 3 ಎಕರೆನೂ ಬೆಳೆದಿದ್ದಾರೆ ಅಂತ. ಅದಾದ ನಂತರ ಏನಾಗುತ್ತೆ ಅಂತಂದರೆ ಕೇಂದ್ರ ಸರ್ಕಾರನೂ ಸಹ ಅಮೌಂಟು ಕೊಡುತ್ತೆ, ಯಾವುದು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ. ಈ ಪ್ರಾಕೃತಿಕ ವಿಕೋಪಗಳು ಏನಾದರೂ ಆದಾಗ, ಉದಾಹರಣೆ ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾದರೆ ಅಥವಾ ಮಳೆನೇ ಬರದೆ ಬೆಳೆ ಹಾನಿಯಾದರೆ ಸರ್ಕಾರ ಡಿಸೈಡ್ ಮಾಡುತ್ತೆ. ಇನ್ಶೂರೆನ್ಸ್ ಕಂಪ್ನಿಯವರು ಡಿಸೈಡ್ ಮಾಡಲ್ಲ, ಸರ್ಕಾರನೇ ಡಿಸೈಡ್ ಮಾಡುತ್ತೆ. ಈ ಏರಿಯಾದಲ್ಲಿ ಅತಿವೃಷ್ಟಿ ಆಗಿದೆ ಅಥವಾ ಅನಾವೃಷ್ಟಿ ಆಗಿದೆ, ಇದು ಬರ ಪೀಡಿತ ಅಥವಾ ಅತಿವೃಷ್ಟಿಯಾಗಿ ನೆರೆ ಪೀಡಿತ ಅಂತ ಡಿಸೈಡ್ ಮಾಡುತ್ತೆ ಸರ್ಕಾರ. ಆವಾಗ ಯಾವ ಏರಿಯಾದಲ್ಲಿ ಯಾವ ಬೆಳೆಗೆ ಜಾಸ್ತಿ ಡ್ಯಾಮೇಜ್ ಆಗಿರುತ್ತೋ ಅಂಥ ಬೆಳೆಗೆ ಬೆಳೆ ವಿಮೆ ಅನೌನ್ಸ್ ಮಾಡುತ್ತೆ ಸರ್ಕಾರ. ಮತ್ತು ಯಾವ ರೀತಿ ಮಾಡುತ್ತೆ ಅಂತಂದರೆ, ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗಿದೆ ಅಂತಲೂ ಕನ್ಸಿಡರ್ ಮಾಡುತ್ತೆ. ಪೂರ್ತಿ ಹಾನಿಯಾಗಿದೆಯೋ ಅಥವಾ 50% ಹಾನಿಯಾಗಿದೆಯೋ, ಒಂದು 70%ನಷ್ಟು ಬೆಳೆ ಹಾನಿಯಾಗಿದೆಯೋ ಅಂತ ಸರ್ಕಾರ ಡಿಸೈಡ್ ಮಾಡುತ್ತೆ. ಅಂದರೆ ಈ
ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಏನಿರ್ತಾರೋ ಅವರು ಹೊಲಗಳಿಗೆ ಎಲ್ಲ ಹೋಗಿ ತೋಟಗಳಿಗೆ ಹೋಗಿ ಸರ್ವೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸ್ತಾರೆ. ಇಂಥ ಏರಿಯಾದಲ್ಲಿ ಇಂಥ ಭಾಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಆಗಿದೆ ಅಂತ. ಮತ್ತು ಅವರು ಹೆಂಗೆ ಬೇಕಂಗೂ ಸಹ ವರದಿ ಕೊಡೋದಕ್ಕೆ ಬರೋದಿಲ್ಲ. ಮತ್ತು ಈ ಮಳೆ ಮಾಪನ ಕೇಂದ್ರಗಳೇನಿರ್ತಾವೋ ಅದರಿಂದಲೂ ಸಹ ದತ್ತಾಂಶ ತಗೊತಾರೆ, ಮಳೆ ಎಷ್ಟಾಗಿದೆ ಎಷ್ಟಿಲ್ಲ ಅಂತ. ಅಷ್ಟಾದ ನಂತರ ಸರ್ಕಾರ ಇಷ್ಟು ಅಮೌಂಟು ಅಂತ ಫಿಕ್ಸ್ ಮಾಡಿರುತ್ತೆ. ಈ ಒಂದು ಬೆಳೆಗೆ ಇಷ್ಟು ಅಮೌಂಟು ಅಂತ. ಅದರಲ್ಲಿ 50% ಆಗಿದ್ದರೆ ಈಗ ನಮ್ಮ ಹತ್ರ ಅರ್ಜಿ ಹಾಕ್ಸ್ಕೋಬೇಕಾರಾಗ ಈಗ 1 ಹೆಕ್ಟೇರ್ಗೆ ಉದಾಹರಣೆ ಈರುಳ್ಳಿಗೆ 1 ಹೆಕ್ಟೇರ್ಗೆ ಎಷ್ಟು 93,900 ಅಂತ ಇದ್ದರೆ ಇನ್ಶೂರೆನ್ಸು 1 ಹೆಕ್ಟೇರಿನ ಟೋಟಲ್ ಮೊತ್ತ ಅದು. ಅಂದರೆ ನಮಗೆ 100% ಬೆಳೆ ಹಾನಿ ಆದಾಗ ಬರೋಂಥ ಮೊತ್ತ ಅದು. 2.5 ಎಕರೆಗೆ ನಾನು 2.5 ಎಕರೆ ಹಾಕಿ ಒಂದು 50% ಬೆಳೆ ಹಾನಿಯಾಗಿತ್ತು ಅಂತಂದರೆ ಅದರ ಅರ್ಧದಷ್ಟು ಭಾಗ ನಮಗೆ ಬರೋದು. ಇಷ್ಟು ರೈತರು ಗಮನ ಇಟ್ಕೋಬೇಕು. 93,000 ಅಂದಟ್ಟಿಗೆ ಸರ್ಕಾರ ಪೂರ್ತಿ 93,000ನೂ ಸಹ ನಮಗೆ ಕೊಡುತ್ತೆ ಅಂತ ಅಲ್ಲ. ಬೆಳೆ ಹಾನಿಯ ಪ್ರಮಾಣದ ಮೇಲೆ ಡಿಸೈಡ್ ಆಗುತ್ತೆ ಅದು ಎಷ್ಟು ಅಮೌಂಟು ಕೊಡಬೇಕು ನಾವು ರೈತರಿಗೆ ಅಂತ. ಮತ್ತು ಅರ್ಜಿ ಸಲ್ಲಿಸೋಂಥ ಟೈಮಲ್ಲಿ ನಾವು ಯಾವ ಸರ್ವೆ ನಂಬರಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಅನ್ನೋದು ಕರೆಕ್ಟಾಗಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಉದಾಹರಣೆ ನಾವು ಯಾರ್ದೋ ಬೇರೆಯವರ ಹೊಲ ಮಾಡ್ತಾ ಇರ್ತೀವಿ. ಬೇರೆಯವರ ಹೊಲದಲ್ಲಿ ನಮ್ಮ ಸರ್ವೆ ನಂಬರ್ಗೂ ಆ ಸರ್ವೆ ನಂಬರ್ಗೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದ್ದು ಅಲ್ಲಿ ನಾವು ಈರುಳ್ಳಿ ಅಥವಾ ಟೊಮೊಟೊ ಹಾಕಿರ್ತೀವಿ. ಆದರೆ ನಾವು ಅವ್ರ ಹೆಸರಿಗೆ ಹಾಕಿದರೆ ಮತ್ತೆ ಅವರಿಗೆ ಹೋಗ್ಬಿಡುತ್ತೇನೋ ಅಮೌಂಟು ಅಂತ ನಮ್ಮ ಪಾಣಿ ಕೊಟ್ಟು ಮಾಡಬಾರ್ದು. ನಮ್ಮ ಪಾಣಿ ಕೊಟ್ಟರೆ ಅಲ್ಲಿ ಮಿಸ್ಮ್ಯಾಚ್ ಆಗುತ್ತೆ, ಲೊಕೇಶನ್ನು ಅಕ್ಯುರೇಟಾಗಿ ತಗೊಳ್ಳಲ್ಲ. ಆವಾಗ ನಮಗೆ ಲಾಸ್ ಆಗುತ್ತೆ. ಆ ಹೊಲದಲ್ಲಿ ಏನು ಬೆಳೆ ಇದೆಯೋ ಆ ಬೆಳೆಗೆ ಅಷ್ಟೇ ಇನ್ಶೂರೆನ್ಸ್ ಮಾಡಿಸ್ಬೇಕು, ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ವೋ ಅಷ್ಟೇ ಮಾಡಿಸ್ಬೇಕು. ಹಾಗಾದ್ರೆ ಮಾತ್ರ ಬೆಳೆ ಹಾನಿ ಆದಂಥ ಸಂದರ್ಭದಲ್ಲಿ ನಮಗೆ ಅಮೌಂಟು ಬರುತ್ತೆ. ಮತ್ತು ನಾವು ಕೊಡೋಂಥ ಪಹಣಿ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡು ಇವೇನು ಕೊಡ್ತೀವೋ ಇವೆಲ್ಲವೂ ಅದೇ ರೈತರ ಹೆಸರಲ್ಲಿ ಇರಬೇಕು. ಯಾವ ಫಲಾನುಭವಿ ಇದ್ದಾರೋ ಅವ್ರ ಹೆಸರಲ್ಲೇ ಇರಬೇಕು. ಮತ್ತು ಎಲ್ಲ ಹೆಸರುಗಳು ಸಹ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಒಂದು ಡಾಕ್ಯುಮೆಂಟ್ಗೂ ಮತ್ತೊಂದು ಡಾಕ್ಯುಮೆಂಟ್ಗೂ. ಸ್ನೇಹಿತರೆ, ಚಿತ್ರದುರ್ಗ ಭಾಗದಲ್ಲಿ ಈರುಳ್ಳಿ ನೀರಾವರಿ ಈರುಳ್ಳಿಗೆ ಯಾವುದು ಬೆಳೆ ವಿಮೆ ಅರ್ಜಿ ಸಲ್ಲಿಸೋದಕ್ಕೆ ಜುಲೈ 15ರವರೆಗೂ ಟೈಮ್ ಇದೆ. ಯಾರಾದರೂ ಈರುಳ್ಳಿ ಹಾಕಿದರೆ ನೀವು ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಕೋಬೋದು, ಇನ್ನೂ ಟೈಮ್ ಇದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನೀವೇನಾದರೂ ಕಮೆಂಟಲ್ಲಿ ತಿಳಿಸೋಂಗಿದ್ರೆ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ ಸ್ನೇಹಿತರೆ. ಅದಕ್ಕಿಂತ ಒಂದು ಮೊದಲು ನೀವು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳು ನೋಡ್ತಾ ಇರಿ. ನಮಸ್ಕಾರ.